ದುರ್ಗಾ ಮಾತೆಯ ಶಾಂತ ರೂಪವೇ ದೇವಿರಮ್ಮ. ಮಹಿಷಾಸುರನನ್ನು ಕೊಂದ ದುರ್ಗಾದೇವಿ ಶಾಂತಳಾಗೋದಕ್ಕೋಸ್ಕರ ಧ್ಯಾನ ಮಾಡಬೇಕು ಅಂತ ಒಂದು ಸ್ಥಳವನ್ನು ಹುಡುಕೊಂಡು ಬರ್ತಾಳೆ. ಚಿಕ್ಕಮಗಳೂರಿನ ಹಚ್ಚ ಹಸಿರಿನ ಮಂಜು ತುಂಬಿದ ವಾತಾವರಣ ಆಕೆಗೆ ತುಂಬ ಇಷ್ಟ ಆಗುತ್ತೆ. ಜೊತೆಗೆ ಅಲ್ಲಿ ಋಷಿಮುನಿಗಳು ತಪಸ್ಸು ಮಾಡ್ತಾ ಇರೋದನ್ನು ನೋಡಿದ ನಂತರ ತಾನು ಇಲ್ಲಿ ತಪಸ್ಸು ಮಾಡಬೇಕು ಅಂತೇಳಿ ಚಂದ್ರದ್ರೋಣ ಪರ್ವತದ ಮೇಲೆ ಹೋಗಿ ಕುಳಿತುಕೊಳ್ತಾಳೆ. ಅವಳನ್ನು ನೋಡೋದಕ್ಕೆ ಭಕ್ತರ ಸಮೂಹನೇ ಬರ್ತಾ ಇರುತ್ತೆ. ಇದರಿಂದ ತನ್ನ ಧ್ಯಾನಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳಿ ಭಕ್ತರ ಕನಸಿಗೆ ಹೋಗಿ ಹೇಳ್ತಾಳೆ, ನಾನು ಇನ್ನು ಮುಂದೆ ನರಕ ಚತುರ್ದಶಿ ದಿನ ಮಾತ್ರನೇ ನಾನು ಬೆಟ್ಟದ ಮೇಲೆ ದರ್ಶನ ಕೊಡ್ತೀನಿ. ಉಳಿದ ದಿನಗಳಲ್ಲಿ ಬೆಟ್ಟದ ಕೆಳಗಡೆ ಇರುವಂಥ ಒಂದು ಜಾಗದಲ್ಲಿ ನನ್ನ ಅಂಶವನ್ನು ಕ್ರೋಢೀಕರಿಸಿರ್ತೀನಿ. ಅಲ್ಲಿ ನನಗೆ ಗುಡಿ ಕಟ್ಟಿ ಪೂಜೆ ಮಾಡಿ ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳಿ ಅಂತ ಹೇಳ್ತಾಳೆ. ಹಾಗಾಗಿ ನರಕ ಚತುರ್ದಶಿ ದಿನ ಬೆಟ್ಟದ ಮೇಲ್ಗಡೆ ದರ್ಶನ ಕೊಟ್ಟು ಅವತ್ತಿನ ಬೆಳಗ್ಗೆ ಗಾಳಿ ರೂಪದಲ್ಲಿ ಬೆಟ್ಟದಿಂದ ಇಳಿದು ಬಂದು ಆ ವಿಗ್ರಹಕ್ಕೆ ಸೇರಿಕೊಳ್ತಾಳೆ.